अथनी येथे डीसीसी बँक युनियनचे अध्यक्ष निंगराज यांच्यावर झालेल्या हल्ल्याच्या प्रकरणासंदर्भात रविवारी रात्री डीसीसी बँकेचे अध्यक्ष अण्णासाहेब यांनी बेळगावमधील खासगी रुग्णालयात उपचार घेत असलेल्या निंगराज यांची भेट घेऊन त्यांच्या प्रकृतीची विचारपूस केली। यानंतर पत्रकारांशी बोलताना जोल्ले म्हणाले की डीसीसी बँक युनियनचे अध्यक्ष निंगराज करणनवर यांच्यावर हल्ला करणारे आमदार लक्ष्मण सवदी आणि त्यांचे पुत्र चिदानंद यांच्या विरोधात निंगराज लवकरच गुन्हा दाखल करतील। ವಿಸಿಟ್ ಮಾಡಿದ್ರಿ ಹೆಂಗಿದೆ ಸರ್ ಆರೋಗ್ಯ ಅಂತ? ಇಲ್ಲ, ಆರೋಗ್ಯ ಸ್ಟೇಬಲ್ ಅದ, ಏನೋ ಇಲ್ಲ ಆಗಬಾರ್ದಾಗಿತ್ತು, ಕರೆ ಆಗ್ಯದ ಈಗ। ಅದಕ್ಕೆ ನಾವೆಲ್ಲರೂ ಸೇರಿ ನಿರ್ದೇಶಕ ನಾವುಗಳು ಮಾತೆ ಕರ್ಗೋಗಳು ಕುರುಗುಡಿ ಅಂತ ಎಲ್ಲರೂ ಸೇರಿ ಅವರಿಗೆ ಆರೋಗ್ಯವನ್ನು ವಿಚಾರ ಮಾಡ್ಕೊಂಡು ಬಂದಿದ್ದೀವಿ। ಈಗ ಆರಾಮಾಗಿದ್ದಾರೆ ಸರ್। ಏನು ಕಾರಣ ಈ ರೀತಿ? ಕಾರಣ ಇನ್ನೂ ಗೊತ್ತಾಗಿಲ್ಲ, ಇನ್ನೂ ನಾವು ನೋಡ್ತೇವೆ ಕಾರಣ ಏನು ಮಾಡಿರೋದು, ನಂತರ ಆಮೇಲೆ ಅದನ್ನು ಇದು ಮಾಡ್ತೀವಿ। ಈಗ ಸದ್ಯ ಅವರ ಆರೋಗ್ಯ ಆರಾಮಾಗಿಲ್ಲ। ಅಂದರೆ ಒಬ್ಬ ಸಿಬ್ಬಂದಿಗೆ ಮನೆಗೆ ಕರೆಸಿ ಹೊಡೆದಿದ್ದಾರೆ, ಅದ ಹಂಗೆ ಆಗಬಾರ್ದಾಗಿತ್ತು, ಆಗ್ಯದ ಯಾಕೆ ಏನು ಅನ್ನೋದು ನಮ್ಮದು ಸರ್। ಮತ್ತೊಂದು FIR ಕೂಡ ಮಾಡ್ಕೊಳ್ತಿಲ್ಲ? ಇಲ್ಲ, FIR ಮಾಡ್ಕೊತಿಲ್ಲ, ಮಾಡ್ತಾರೆ, FIR ಕೂಡ ಮಾಡ್ತೀವಿ। ಈವರೆಗೂ ಮಾಡಿಲ್ಲ ಸರ್। ಆ ಸಿಬ್ಬಂದಿಗಳು ಕೂಡ ಪ್ರತಿಭಟನೆ ಮಾಡಿದ್ರು FIR ಮಾಡ್ತಿಲ್ಲ ಅಂತ। ಅದಿನ್ನೂ ಅಲ್ಲೇದೇ ನಮಗೆ ಗೊತ್ತಾಗಿಲ್ಲ, ಇಲ್ಲೇದು ಮಾತ್ರ ಇಲ್ಲೇ FIR ಮಾಡ್ತಾರೆ ಅಂತ ಹೇಳ್ತಾರೆ। ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಗಲಾಟೆ ಆಗಿದೆ ಅನ್ನೋದು ವರ್ಗಾವಣೆ ಅವ್ರಿಗೆ ಯೂನಿಯನ್ದವ್ರಿಗೆ ಏನೂ ಸಂಬಂಧ ಇಲ್ಲ। ವರ್ಗಾವಣೆ ನಮ್ಮ ಬೋರ್ಡ್ ಡಿಸಿಷನ್ ಅಂತ, ಬೋರ್ಡ್ ಡಿಸಿಷನ್ ಪ್ರಕಾರ ನಾನು ವರ್ಗಾವಣೆ ಮಾಡಿದ್ದೆ, ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ। ಯಾವ ದೇಶದಿಂದ ಮಾಡಿದಾರೋ ಅದು ಗೊತ್ತಾಗಿಲ್ಲ, ಅದನ್ನ ನಂತರ ಎನ್ಕ್ವೈರಿ ಆಗುತ್ತೆ। ಓಕೆ, ಅಲ್ಲ ಈ ರೀತಿ ಮಾಡೋದು ನಿಮ್ಮ ಸೌದಿ ಅವ್ರಿಗೆ ಏನು ಹೇಳ್ತಾರೆ? ತಪ್ಪು ಮಾಡೋದು ತಪ್ಪು, ಏನಾದರೂ ತಿಳಿಸಿ ಹೇಳ್ಬೋದು, ಕೇಳ್ಬೋದು, ಟ್ರೈ ಮಾಡ್ಬೋದು। ಈ ರೀತಿ ಕೈಯಲ್ಲಿ ತಗೋಬಂತ ನಮ್ಮ ಉನ್ನತ ಸ್ಥಾನದಲ್ಲಿದ್ದವರು ಶಾಸಕರು ಈ ರೀತಿ ಮಾಡ್ತಾರಂದ್ರೆ सध्या निंगराज यांची प्रकृती स्थिर असून ते ठणठणीत असल्याची माहिती त्यांनी दिली। विनोद कोलकार, KMM मराठी, बेळगाव।